ಕಾವ್ಯ ಸ್ಟಾರ್ಟಿಂಗ್ ಒಂದ್ಸಲಿ ನಿಮ್ಗೊಂದು ಅಂದ್ರೆ ಪಾಪ ಅವರು ಎಲ್ರಿಗೂ ಪರ್ಸನಲ್ ಆಗಿ ಹೇಳ್ಕೊಂಡ್ ಬರ್ತಾ ಇದ್ರು, ಅಂದ್ರೆ ವಾಶ್ರೂಮ್ ನ ಫ್ಲಶ್ ಮಾಡ್ ಬನ್ನಿ, ವಾಶ್ರೂಮ್ ಕ್ಲೀನ್ ಮಾಡ್ ಬನ್ನಿ ಅಂತ. ನೀವ್ ಯಾಕೆ ಅದನ್ನ ಬೇಸರ ಮಾಡ್ಕೊಂಡಿದ್ದು ನಿಮ್ಗೆ ಹೇಳಿದ್ರು ಅಂತ? ಅಲ್ಲ ನಾವು ಕ್ಲೀನ್ ಮಾಡಿನಿ, ಕ್ಲೀನ್ ಮಾಡಿದ್ರೆ ಒಂದ್ಸಲ ನೀರ್ ಹೋಗ್ತಿದ್ದು ಅದ ಹಂಗೆ, ಅವೇನ್ ಹಂಗೆ ಬಿಟ್ಟು ಬಂದಿದ್ದಿಲ್ಲ. ಎಲ್ಲರೂ ಹಂಗೆ ಬಿಟ್ಟು ಬರೋರು, ನಾನೇ ಎಷ್ಟು ಸಲ ಹೋಗಿ ಬಂದ್ ಮಾಡೀನಿ. ಮತ್ತ ಅದು ನನಗೆ ಹೇಳಕ್ ಬಂದಳ, ನನಗೆ ಸಪ್ಪಿ ಸಿಟ್ಟು ಬಂತು. ಅದಕ್ಕ ನೀನ್ ಒಂದೇ ಬಾತ್ ಅದು ಮುಂಜಾನೆ ಬೆಳಿಗ್ಗೆ ಏನೋ ನಿಂತಿದ್ರು ಬಾತ್ರೂಮ್ ಹೋಗಲಕ್ಕ, ಅವಸರ ನಾ 2 ಸಲ ಬ್ರಷ್ ಮಾಡಿಕೆ ಬಂದೆ. ಅದು ಬಂದ್ ಮಾಡಿರಲ್ಲ, ಹಂಗೆ ಬಂದಿರಲ್ಲ ಅಂತ ಹೇಳಕ್ ಬಂದ್ರು. ಅದಕ್ಕ ನನಗೇನು ಹೇಳ್ಬೇಡ, ನೀವ್ ಒಂದೇ ಬಾತ್ರೂಮ್ ನೋಡಿದ್ದೆ ಆಯ್ತು, ನಮ್ಮ ಮೇಡಮ್ ಅವ್ರ 6 ಅಂತಸ್ ಬಿಲ್ಡಿಂಗ್ ಬಾತ್ರೂಮ್ ನೋಡಿನಿ ಅಂತ ಕಿರ್ಚಾಡ್ದನ. ಇಲ್ಲಮ್ಮ ನನ್ಗೆ ಆತರ ಇಲ್ಲ, ಎಲ್ಲರಿಗೂ ಹೇಳಿನಿ ಅಂತ ಮೆತ್ತ ಮಾತಾಡಿದ್ರು. ಸುಮ್ಮನೆ ಅದೇ ಅಷ್ಟಕ್ಕ. ಅದಾದ್ಮೇಲೆ ಎಲ್ರು ಕಾವ್ಯಂಗೆ ಸಪೋರ್ಟ್ ಮಾಡಕ್ ಬಂದ್ರು, ಅಂದ್ರೆ ಹೇಳಕ್ ಬಂದ್ರು, ಇಲ್ಲ ಕಾವ್ಯ ಹಿಂಗ್ ಹೇಳಿದಲ್ಲ ಮಲ್ಲಮ್ಮ, ಈ ತರ ಹೇಳಕ್ ಹೋದಾಗ ನೀವ್ ಯಾರು ಸಪೋರ್ಟ್ ಮಾಡ್ಬೇಡಿ ಅವ್ರಿಗೆ ಅಂತ ಜೋರ ಧ್ವನಿಲ್ ನೀವ್ ಮಾತಾಡಿದ್ರಿ. ಮಲ್ಲಮ್ಮ ಹಂಗಿರ್ಬೇಕಿತ್ತು ಅಂತ, ಎಲ್ಲಾ ವಿಚಾರದಲ್ಲೂ ಅಷ್ಟೇ ಜೋರಾಗಿರ್ಬೇಕಿತ್ತು. ಮತ್ತ ಹಂಗ ಬರ್ಲೇ ಇಲ್ಲ ನನ್ ತಕ್ಕ ಯಾರು. ಬರ್ಲೇ ಇಲ್ಲ ಅಂತ ಹಂಗಿರ್ಬೇಕಾದ್ರೆ ಎಲ್ಲ ನಾನು ಜಗಳ ಆಡ್ಬೇಕಂತ ಹೋಗಿದ್ದೆ, ನನ್ ತರಾನೇ ಬರ್ಲಿಲ್ಲ ಯಾರು. ಇನ್ನು ಏನು ಹೆಂಗ್ ಗೊತ್ತಿ ಜಗಳ ಕೇಳ, ಸುಮ್ನೆ ಹೋದ್ರೆ ನಮ್ಗೆ ತಪ್ಪಾಗ್ತದ. ಸುಮ್ನೆ ಹೋಗ್ಬಾರ್ದು, ಸ್ವಲ್ಪ ನೀಟನ್ನ ಎಳಿ ಸಿಗ್ಬೇಕು, ಎಳಿ ಸಿಕ್ಕ್ರೆ ಹೋಗ್ಲಕ್ ಪಾಡ. ನಾವ್ ಹೋದ್ರೆ ಮತ್ತ ನಮ್ಗ ನಮ್ಮ ಹೆಸರು ಖರಾಬ್. ಹೌದು, ಅದು ಜಗಳ ಆಡಿದಕ್ಕಿನ ಒಂದು ಕರೆಕ್ಟ್ ಇರ್ಬೇಕು ಹೊರಗಡೆ ನೋಡಿದ್ರ, ಹೌದಿಲ್ಲ? ಈಗ ಮಲ್ಲಮ್ಮ ನೋಡಿ ತಂದೆ ತಪ್ಪು ಇಟ್ಕೊಂಡು ಹೆಂಗ್ ಮಾಡ್ತಾಳ ಅಂತ ಅನ್ಬಾರ್ದು ಜನರು. ಮತ್ತ ಎಲ್ಲೊಟ್ಟು ಯೋಚನೆ ಮಾಡ್ಬೇಕಲ್ಲ, ಯೋಚನೆ ಮಾಡಾರ ಸುಮ್ಮ ದಡ ಅಂದು ದಾಣಿ ಕೇಳಿಸ್ಕೊಂಡ್ರಿ ಹಂಗ. ಹಂಗಾದ್ರೆ ಮಲ್ಲಮ್ಮನು ಸಿಕ್ಕಾಪಟ್ಟೆ ಬುದ್ಧಿವಂತರು. ಈಗ ಬಿಗ್ ಬಾಸ್ ಮನೆ ಒಳಗಡೆ ಒಂದ್ ಸ್ವಲ್ಪ ಹೇಳ್ತಾ ಇದ್ರು, ಮಲ್ಲಮ್ಮಂಗೆ ಬೇಗ ಬಿಗ್ ಬಾಸ್ ಅರ್ಥ ಆಗ್ತಿಲ್ಲ, ಜಾಸ್ತಿ ದಿನ ಬಿಗ್ ಬಾಸ್ ಮನೆ ಉಳಿಯಲ್ಲ ಅಂತ. ಅಂದ್ರೆ ನೀವು ಯೋಚನೆ ಮಾಡಿ ಸ್ಟ್ರಾಟಜಿ ಬಳಸಿದಿರಾ ಅನ್ನಿ? ಏನೆಲ್ಲ ಸ್ಟ್ರಾಟಜಿ ಯೋಚನೆ ಮಾಡ್ತಿದ್ರಿ? ಅದೇ ಸತ್ಯ ಇದ್ದಿದ್ದು ಹೇಳ್ಬೇಕು, ಸುಳ್ಳು ಪಾಳು ಹೇಳ್ಬಾರ್ದು, ಕರೆಕ್ಟ್ ಆಗಿರ್ಬೇಕು ಅಂತ ಅಮ್ಮ ಹೇಳ್ತಿದ್ದೆವು. ಅದಾದ್ರೆ ಬಾಳ ದಿನ ನಡೀತದ. ಇದು ಸುಳ್ಳು ಗೊಳ್ಳು ಎಷ್ಟ ನಡೀತಮ್ಮ. ಅದು ಸುಳ್ಳು ಹೇಳಿದ್ರೆ ಸುಳ್ಳು ಗಾಳಿಗೆ ಹಾರಿ ಹೋಗ್ತದ, ಸತ್ಯ ಹೇಳಿದ್ರೆ ಅದ ಉಳ್ಕೊಂತದ. ಹೌದು, ಕರೆಕ್ಟ್ ತಾನೆ. ಈ ನಾಮಿನೇಷನ್ ಅಂತ ಆಗ್ತಾ ಇತ್ತಲ್ವಾ, ಅವಾಗ ಒಂದೊಂದು ಕಾರಣ ಹೇಳ್ಬೇಕಿತ್ತು ಅವ್ರು ಯಾಕೆ ಆಗಲ್ಲ ಅನ್ನೋದು. ನಿಮ್ಗದು ಅರ್ಥ ಆಗ್ತಿತ್ತಾ, ಅಥವಾ ಯಾರೋ ಹೇಳಿದ ಕಾರಣನೇ ನೀವ್ ಹೇಳ್ತಿದ್ರ? ಅರ್ಥ ಆಗ್ತಿತ್ತು. ಒಂದ್ಸಲ ಹೇಳ್ದಾಗ ಗೊತ್ತಾಗ್ತದಲ್ಲ, ಯಾರು ನಮಗ್ ಮಾಡ್ದವ್ರು ಅವ್ರಿಗೆ ಕಾರಣ ಹೇಳಿ ಮಾಡ್ಬಿಡೋದು. ಅಂದ್ರೆ ನಾ ಗಿಲ್ಲಿಗೆ ಬಾಳ್ ಮಾಡಿದ್ದೆ, ಗಿಲ್ಲಿಗೆ ಬಾಳ್ ಮಾಡ್ತಿದ್ದೆ. ಮಲ್ಲಿ ಬತ್ ನೋಡ್ರ ಇದು ನೆಟ್ ಮಾಡಿದ್ರು ನನ್ನ ಹೆಸರು ಹೇಳೋಣ, ನಿನಗ ಮಾಡ್ತೀನಿ ಸುಮ್ನಿರು ಅನ್ನಕ್ಕೆ. ನಾನು ಯಾವ ಎಲ್ಲಿ ಗಲಾಟೆನಲ್ಲ, ಅವ ಹೊರಗ್ ಹೋಗಲ್ಲ, ಚೆನ್ನಾಗಿರ್ತಾನ ಇಲ್ಲಿ ಅಂತ ಗೊತ್ತಿತ್ತು. ಅದಕ್ಕೆ ಅವನಿಗೆ ಮಾಡ್ತೀನಿ, ಹೋಗಲ್ ತಗರ ಗಿಲ್ಲಿ ಸಾಲ್ಕ ನೀನು ಮಾಡ್ತೀನಿ ಅನ್ನಕ್ಕೆ. ನಾನು ಇಲ್ಲ ಮಾಡಿದ್ನಲ್ಲ, ಮತ್ತೆ ಹಿಂದಗಡೆ ಥೋಡೆ ಮಂದಿ ಮಾಡಿದ್ನಲ್ಲ ನಾನು. ಯಾಕೆ ಜಗಾಡ್ತಾರ, ಮತ್ತ ಅವ್ರು ನಮ್ಗ್ ಮಾಡ್ತಾರ, ನಮ್ಗ ಅವ್ರು ಮಾಡೇಬೇಕಲ್ಲ. ಈಗ ನಿಮಗ್ ನಾಮಿನೇಟ್ ಮಾಡ್ತಿದ್ರಲ್ಲ, ಕಾರಣ ಹೇಳ್ತಿದ್ರಲ್ಲ, ಅವಾಗ ನಿಮ್ಗೆ ಏನ್ ಅನಿಸ್ತಿತ್ತು? ಅವರು ಕಾರಣ ನಮ್ ಸುಳ್ಳೆ ಹೇಳ್ತಾರಂತಿದ್ದೆ ನಾನು. ಸುಳ್ಳು ಹೇಳ್ತಾರ ನಮ್ಗ, ಅವ್ರು ಮತ್ತೆ ಏನನ್ನ ಒಂದ್ ಕಾರಣ ಕೊಟ್ಟು ಮಾಡೇಬೇಕಲ್ಲ. ಸುಮ್ಮಿರಬೇಕಾಗ್ತದೆ, ಜಗಳಕ್ ಬರಲ್ಲ ಅಲ್ಲಿ. ನನಗ್ಯಾಕೆ ಮಾಡಿದಿ ನಿನ್ಗ್ಯಾಕೆ ಮಾಡಿದೆ ಜಗಳಕ್ ಆಗಲ್ಲ. ಮಾಡಿದ್ರೆ ಸುಮ್ಮಿರ, ಇವ್ರ ಕೈಗೆ ಏನಾದ್ರು ಹುಡು, ಇವ್ರು ಕಳ್ಸಾಕಿ ಇವ್ರ ಬಲ್ಲೇನು, ಅಲ್ಲಿ ಜನರು ಓಟ್ ಮ್ಯಾಗ ಆಗ್ತದಂತ ನಾವು ತಿಳ್ಕೊಂತಿದ್ದೆವು. ಈಗ ರಾಶಿಕಾ ಮುಂಚೆ ಎಲ್ಲ ಮಂಜು ಭಾಷಿಣಿ ಅವ್ರ ಜೊತೆ ಇರ್ತಾ ಇದ್ರು, ಈಗ ಸೂರಜ್ ಜೊತೆ ಇದ್ದಿದ್ ನೀವು ನೋಡಿದೀರಾ. ಸೊ ರಾಶಿಕಾ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ, ಯಾಕೆ ಅವ್ರು ಹಂಗೆ ಆಡ್ತಾ ಇದ್ದಿದ್ದು? ಯಾವಾಗ ಇವ್ನ್ ಕೂಡ ಸೂರಜನ್ ಕೂಡ ಅವರು ಹಿಂಗೆ ಮಾಮೂಲಿಯಾಗಿ ಮಾತಾಡ್ತಾರಂತ ತಿಳ್ಕೊಂಡಿ. ಅವ್ರು ಲವ್ ಬಗ್ಗೆ ಪವ್ಗೆ ನಮ್ಗೇನು ಗೊತ್ತಿಲ್ಲ ರೀ. ಅದು ಇಲ್ಲಿ ಜಗಳ ಐತಿತ್ತು, ಸುದೀಶ್ವರೇ ಹೇಳಿದ್ರಲ್ಲ, ಅವಾಗ ಗೊತ್ತು ನಮಗ. ಇಲ್ಲಿ ಒಳಗ ಬೆಂಕಿ ಎತ್ತಿ ಉರಿತಿರ್ತದ, ನೀವ್ ಇದ್ರಲ್ಲಿ ಹಿಂಗ್ ಮಾಡ್ಕೊತ ಕೂತಿರ ಅಂತ ಅವಾಗ ಗೊತ್ತು ನಮಗ. ಅಂತ ನಾವ್ ಏನ್ ಗೊತ್ತಿಲ್ಲ, ನಾವ್ ಇಲ್ಲಿ ಒಳಗ ಜಗಳ ಕೇಳ್ಕೊತ ಇಲ್ಲೇ ಕುಂತಿದ್ದೆವು. ಅವ್ರಿಬ್ರು ಸಪ್ರೇಟ್ ಕೂತಲ್ಲಿ ನಾವೆಲ್ಲ ಹೋಗ್ತಿದ್ದಿಲ್ಲ, ಅವ್ರ ಅಂತವೆಲ್ಲ ನಾವ್ ಕಿವಾಗ ಹಾಕೋತಿಲ್ಲ. ಅವ್ರವ್ರ ಇಷ್ಟ, ಅವ್ರು ಎಲ್ಲೇನು ಕುಂದ್ರಲಿ, ಎಲ್ಲೇನು ಮಾತಾಡ್ಲಿ. ಮತ್ತ ಹಂಗೆ ಎಲ್ಲರೂ ಅಲ್ಲಿ ಯಾರು ಇಷ್ಟ ಆದವ್ರು ಕೂಡ ಅಲ್ಲಿ ಕೂತ್ ಮಾತಾಡೋದು. ಅವ್ರು ಮಾತಾಡ್ತಾರ ಬಿಡು ಅಂತ ನಾವು. ನೀವೀಗ ಯಾರಾದ್ರೂ ಕುತ್ಕೊಂಡ್ ಮಾತಾಡ್ತಿದ್ರಲ್ಲ, ಹೋಗ್ತಿರ್ಲಿಲ್ಲ ಕರೀಲಿಲ್ಲ ಅಂದ್ರೆ? ನಾವು ಗುಂಪಾಗಿ ಕುಂತಲ್ಲಿ ಹೋಗ್ತಿದ್ದೆ, ಹಂಗು ಅಂತಲ್ಲಿ ಹೋಗ್ತಿದ್ದಲ್ಲ. ನಾವ್ ಯಾಕೆ ಮಧ್ಯದಲ್ಲಿ ಹೋಗ್ಕೋ, ಏನ್ ಪರ್ಸನಲ್ ಮಾತಾಡ್ತಾರ ಅಂತಲ್ಲಿ ಹೋಗ್ತಿದ್ದಲ್ಲ. ಅವು ನಮಗ್ ಬೇಕೂನು ಆಗಿಲ್ಲ ಅಂತ ವಿಷಯಗಳೆಲ್ಲ. ನಾವ್ ಹಿಂಗ್ ಕಾಮಿಡಿ ಮಾಡೋರು, ಇವ್ರ ಚಂದ್ರಪ್ರಭಾ ಇವರೆಲ್ಲ ಕುಂದಿರ್ತಿದ್ರಲ್ಲ, ಇವರೆಲ್ಲ ಗುಂಪಾಗಿ ಕುಂತಲ್ಲಿ ಹೋಗ್ತಿದ್ದೆವು. ಚಂದ್ರಪ್ರಭಾ ಯಾವ ತರ ಹುಡುಗ? ಚಂದ್ರಪ್ರಭಾ ಕಾಮಿಡಿ, ಅವ್ನಿಗೆ ಇಲ್ಲಿ ತರ ಸ್ವಲ್ಪ ಕಾಮಿಡಿ.
ಮಾಡೋದು ಯಾಕೆ ಮಾಡೋದದು ಚೆನ್ನಾಗಿ ಮಾಡ್ತಿದ್ದ ಅವನು. ಹ್ಮ್. ರಿಷನ್ ಜೊತೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗ್ಬಿಟ್ಟಿದ್ರು. ಹಾ ಹಾ. ಸಿಕ್ಕಾಪಟ್ಟಿ ಆಗಿದ್ರು. ಹಾ. ಹೌದು. ಏನಂದ್ರಿ ನೀವು ಅವಾಗ ಏನಾದ್ರು ಅಂದ್ರ? ನಗು ಬರ್ತಿತ್ತು. ಅದ್ ಗೊತ್ತು ಸುಮ್ನೆ ಕಾಮಿಡಿ ಮಾಡ್ತಾರಂತ. ಅವ್ರ ಹೆಂಡ್ತಿನ ಬಂದು ಹೇಳಿದಳಲ್ಲ ಟಿವಿಯಲ್ಲಿ ಬಂದು ತಣ್ಣಗಾಗಿದ್ದ ಗೊತ್ತ ಅವನಿಗೂ ಕಾಮಿಡಿ ಅಂತ ಸುಮ್ ತಮಾಷೆಗ ಹೇಳಿದ್ರು.